ಹಾಯ್ ಗೈಸ್, ಮಾಫಿಯಾ ಚಾಪ್ಟರ್ 1 ಈ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಕೊಟ್ಟಿದ್ದ ಶಾಕಿಂಗ್ ಟ್ವಿಸ್ಟ್ ಗಳನ್ನ ನೋಡಿ ಚಾಪ್ಟರ್ 2 ಯಾವಾಗ ಬರುತ್ತೋ ಅಂತ ಜನ ವೇಟ್ ಮಾಡ್ತಾ ಇದ್ದಾರೆ. ಒನ್ಲೈನ್ ಸ್ಟೋರಿ ಏನಂದ್ರೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನಲ್ಲಿ ಕೆಲಸ ಮಾಡ್ತಿರೋ 3 ಜನ ಆಫೀಸರ್ಗಳು ಹೇಗಾದ್ರೂ ಈ ಡ್ರಗ್ಸ್ ದಂಧೆನ ತಡೆದು ಇದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ಕಂಡು ಹಿಡಿಬೇಕು ಅಂತ ಒಂದು ಆಪರೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಆಪರೇಷನ್ ಸ್ಟಾರ್ಟ್ ಆದ್ಮೇಲೆ ಈ ಟೀಮ್ ಏನೆಲ್ಲ ಸಮಸ್ಯೆನ ಫೇಸ್ ಮಾಡ್ಬೇಕಾಗುತ್ತೆ, ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಆ ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನು, ಬನ್ನಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹೋಟೆಲ್ ನ ತೋರಿಸ್ತಾರೆ. ಅದೇ ಹೋಟೆಲ್ ನ ಟಾಪ್ ಫ್ಲೋರ್ ನಲ್ಲಿರೋ ಯಾರೋ ಒಬ್ಬ ಸ್ಟ್ರೇಂಜರ್ ಇಬ್ರಿಗೆ ಸರಿಯಾಗಿ ಹೊಡೆದು ಫೈರಿಂಗ್ ಮಾಡಿದ್ರಿಂದ ಹೋಟೆಲ್ ನಲ್ಲಿದ್ದ ಜನ ಪ್ಯಾನಿಕ್ ಆಗಿ ಓಡೋದಕ್ ಶುರು ಮಾಡ್ತಾರೆ. ವಿಷಯ ಗೊತ್ತಾಗಿ ಪೊಲೀಸ್ನವರು ಹೋಟೆಲ್ಗೆ ಬರ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನಲ್ಲಿ ಕೆಲಸ ಮಾಡ್ತಿರೋ 3 ಜನ ಆಫೀಸರ್ ಗಳನ್ನ ತೋರಿಸ್ತಾರೆ. ಇವ್ರ ಕೆಲ್ಸ ಏನಂದ್ರೆ, ಎಲ್ಲೆಲ್ಲ ಡ್ರಗ್ಸ್ ದಂಧೆ ನಡೀತಾ ಇರುತ್ತೋ ಅದನ್ನ ತಡೆದು ಯುವ ಸಮುದಾಯನ ಕಾಪಾಡೋದು. ಈ ಟೀಮ್ ನ ಲೀಡ್ ಮಾಡ್ತಿರೋದು ಆರ್ಯನ್. ಈಗ ಯಾರೋ ಇಬ್ರು ಸ್ಟೂಡೆಂಟ್ಸ್ ಡ್ರಗ್ಸ್ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಅವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಈಗ್ಲೇ ಒಳಗಡೆ ನುಗ್ಗೋಣ ಅಂದಾಗ ಆರ್ಯನ್ ಹೇಳ್ತಾರೆ, ಕಾಮನ್ ಆಗಿ ಡ್ರಗ್ಸ್ ಯೂಸ್ ಮಾಡೋರು ಮನೆ ಒಳಗಡೆ ಹೋದ ತಕ್ಷಣ ವಿಂಡೋ ಡೋರ್ನೆಲ್ಲ ಕ್ಲೋಸ್ ಮಾಡ್ತಾರೆ. ಹೇಗೂ ಫ್ರೆಂಡ್ ರೂಮ್ ಆಗಿರೋದ್ರಿಂದ ಇವತ್ ರೂಮಿಗೆ ಬರ್ಬೇಡ ಅಂತ ಹೇಳ್ತಾರೆ. ಮತ್ತಲ್ಲಿರುವಾಗ ವಿಪರೀತ ಕೋಪ ಬರೋ ಸಾಧ್ಯತೆ ಇರುತ್ತೆ. ಸೊ ಮನೇಲಿರೋ ಡೇಂಜರಸ್ ವಸ್ತುಗಳನ್ನೆಲ್ಲ ಮೂಟೆ ಕಟ್ಟಿ ಇಡ್ತಾರೆ. ಆಮೇಲೆನೆ ಪೌಡರ್ ಯೂಸ್ ಮಾಡೋಕೆ ಶುರು ಮಾಡೋದು. ಸೊ ಬನ್ನಿ, ಈಗ್ಲೇ ನಾವು ಅವ್ರನ್ನ ತಡಿಬೇಕು ಅಂತ ಒಳಗಡೆ ನುಗ್ಗಿ ಇಬ್ರು ಹುಡುಗರ್ನ ಅರೆಸ್ಟ್ ಮಾಡ್ತಾರೆ. ಈ ಟೀಮ್ ನಲ್ಲಿ ಆರ್ಯನ್ ಜೊತೆಗೆ ಸತ್ಯ ಅಂಡ್ ವರುಣ್ ಇದ್ದಾರೆ. ಆರ್ಯನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ರೀಸೆಂಟ್ಲಿ ತಮಿಳುನಾಡುನಲ್ಲಿ ಡ್ರಗ್ಸ್ ಯೂಸ್ ಮಾಡ್ತಿರೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಓವರ್ ಡೋಸ್ ಇಂದ 300 ಜನ ಸತ್ತೋಗಿದ್ದಾರೆ. ರೀಸೆಂಟ್ಲಿ ಒಬ್ಬ ಹುಡುಗ ಗ್ರೂಪ್ ಸ್ಟಡಿ ಅಂತ ಜೊತೆಗಿದ್ದ ಹುಡುಗಿನ ಅಬ್ಯೂಸ್ ಮಾಡಿದ್ದಾನೆ. ಇದಕ್ಕೆಲ್ಲ ಕಾರಣ ಡ್ರಗ್ಸ್. ಅವನು ನಾರ್ಮಲ್ ಆಗಿ ಇದ್ದಿದ್ರೆ ಖಂಡಿತ ಈ ಕೆಲಸ ಮಾಡ್ತಾ ಇರ್ಲಿಲ್ಲ. ಆ ಹುಡುಗಿನ ಟಚ್ ಮಾಡೋಕ್ ಮುಂಚೆ ಅವನು ಪೌಡರ್ ಯೂಸ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಈ ನಾರ್ಕೋಟಿಕ್ಸ್ ಕಂಟ್ರೋಲ್ ಟೀಮ್ ನ ಹೆಡ್ ಸೆಲ್ವಂ. ಎಲ್ಲಾ ಸಿಟಿನಲ್ಲೂ ಒಬ್ಬ ಹೆಡ್ ಡಿಸ್ಟ್ರಿಬ್ಯೂಟರ್ ಇದ್ದಾನೆ. ಅವನ್ನ ಹಿಡಿಯೋಕೆ 3 ಸ್ಟೇಜಸ್ ಇದೆ. ಸ್ಟೇಜ್ 1 ಹೊಸದಾಗಿ ಪೌಡರ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿರೋ ಕಾಲೇಜ್ ಸ್ಟೂಡೆಂಟ್ ಗಳು. ಅವ್ರನ್ನ ಹಿಡಿದ್ರೆ ಫ್ಯೂಚರ್ ಗೆ ಹೆದ್ರಿ ಈಸಿಯಾಗಿ ಕನ್ಫೆಸ್ ಮಾಡ್ತಾರೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಸಿಗೋರು ಈಸಿಯಾಗಿ ಬಾಯ್ ಬಿಡಲ್ಲ. ಅವ್ರಿಗೆ ನಮ್ ಭಾಷೆಯಲ್ಲಿ ಬಾಯ್ ಬಿಡಿಸ್ಬೇಕು. ಸ್ಟೇಜ್ 3 ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್. ಇವ್ರನ್ನ ಬಾಯ್ ಬಿಡಿಸೋದು ತುಂಬಾನೇ ಕಷ್ಟ. ಯಾಕಂದ್ರೆ ಇವರಿಗೆ ಸ್ಟ್ರಾಂಗ್ ಪೊಲಿಟಿಕಲ್ ಸಪೋರ್ಟ್ ಇರೋದ್ರಿಂದ ಅರೆಸ್ಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ನಮ್ಗೆ ಕಾಲ್ ಬರೋದಕ್ ಶುರುವಾಗುತ್ತೆ, ಅವನ್ನ ಬಿಟ್ಬಿಡಿ ಅಂತ. ಇದುವರೆಗೂ ನಾವು ಸ್ಟೇಜ್ 3 ನ ಕ್ರಾಸ್ ಮಾಡೇ ಇಲ್ಲ. ಇದೇ ಕಾರಣಕ್ಕೆ ಇವರಿಗೆಲ್ಲ ಡ್ರಗ್ಸ್ ಸಪ್ಲೈ ಮಾಡ್ತಿರೋ ಮಾಸ್ಟರ್ ಮೈಂಡ್ ಯಾರು ಅಂತ ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಆದ್ರೆ ಈ ನೆಟ್ವರ್ಕ್ ನ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಬಗ್ಗೆ ನಮ್ ಹತ್ರ ಯಾವುದೇ ಹಿಂಟ್ ಇಲ್ಲ. ಸೆಲ್ವಂ ಹೇಳ್ತಾರೆ, ಈ ನೆಟ್ವರ್ಕ್ ಹಿಂದೆ ಯಾರಿದ್ದಾರೆ ಅನ್ನೋದು ನನಗ್ ಗೊತ್ತು. ಹಾಗಾದ್ರೆ ಯಾರು ಅಂತ ಹೇಳಿ ಸರ್, ಅರೆಸ್ಟ್ ಮಾಡೋಣ. ಸದ್ಯಕ್ಕೆ ಅವ್ನ್ ಯಾರನ್ನೋ ಐಡೆಂಟಿಟಿ ನನಗೆ ಮಾತ್ರ ಗೊತ್ತಿರೋದೇ ಸೇಫ್. ಅವ್ನ್ ತುಂಬಾನೇ ಪವರ್ಫುಲ್. ಅವನಿಗೆಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ರ್ಯಾಟ್ಸ್ ಇದ್ದಾರೆ. ಯಾರಿಗ್ ಗೊತ್ತು, ನಮ್ ಜೊತೆಲಿರೋ ಒಬ್ಬ ವ್ಯಕ್ತಿನೇ ಅವನ್ ಕಡೆಯವನಾಗಿರ್ಬೋದು. ಸದ್ಯಕ್ಕೆ ಪದೇ ಪದೇ ಸ್ಟೇಜ್ 3 ಗೆ ಹೋಗ್ಬೇಡಿ, ಅವನು ಅಲರ್ಟ್ ಆಗೋ ಸಾಧ್ಯತೆ ಇದೆ. ನಾನು ಎವಿಡೆನ್ಸ್ ಗಳನ್ನ ಸ್ಟ್ರಾಂಗ್ ಮಾಡೋವರೆಗೂ ವೇಟ್ ಮಾಡಿ ಅಂತ. ಆರ್ಯನ್ ಅಂಡ್ ಟೀಮ್ ಸದ್ಯಕ್ಕೆ ಎಲ್ಲೆಲ್ಲ ಡ್ರಗ್ಸ್ ಸಪ್ಲೈ ಆಗ್ತಿದ್ಯೋ ಅಲ್ಲಿಗೆಲ್ಲ ಹೋಗಿ ರೈಡ್ ಗಳನ್ನ ಮಾಡ್ತಾರೆ. ಡ್ರಗ್ಸ್ ನ ಎಲ್ಲ ಏಜ್ ಗ್ರೂಪ್ ಅವರು ಯೂಸ್ ಮಾಡ್ತಾರೆ. ಅದಕ್ಕೆ ಕಾರಣನೂ ಇದೆ. ಕೆಲವರು ಮಜಕ್ಕೋಸ್ಕರ ಯೂಸ್ ಮಾಡಿ ಕೊನೆಗೆ ಅಡಿಕ್ಟ್ ಆಗ್ಬಿಡ್ತಾರೆ. ಪೌಡರ್ ಇಲ್ದೆ ಅವರಿಂದ ಇರಕ್ಕೆ ಆಗಲ್ಲ. ಇನ್ನು ಕೆಲವರಿಗೆ ಬೇರೆ ಯಾರೋ ಅಭ್ಯಾಸ ಮಾಡ್ಸಿರ್ತಾರೆ. ಇನ್ನು ಸತ್ಯ ಆರ್ಯನ್ ನ ಲವ್ ಮಾಡ್ತಾ ಇದ್ದಾರೆ. ಇಬ್ರು ಸದ್ಯದಲ್ಲೇ ಮದುವೆ ಆಗೋ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆರ್ಯನ್ ಒಂದಿನ ಟೀಮ್ ಅವ್ರನ್ನ ಮನೆ ಕರ್ಕೊಂಡು ಬರ್ತಾರೆ. ಹಾಗೇನೆ ಅರೆಸ್ಟ್ ಆಗಿರೋ ಇಬ್ರು ಹುಡುಗರ್ನ ಕೂಡ ಕರ್ಕೊಂಡ್ ಬರ್ತಾರೆ. ಆರ್ಯನ್ ನ ತಂದೆ ಆ ಇಬ್ರು ಹುಡುಗರಿಗೆ ಅದು ನಿಮ್ ಸರ್ ನ ಬ್ರದರ್, ಹೆಸರು ದಿಲೀಪ್. ಅವನು ನಿಮ್ಮೇಜ್ ಅಲ್ಲಿ ಇರುವಾಗ ಈ ಪೌಡರ್ ನ ಯೂಸ್ ಮಾಡೋದಕ್ ಶುರು ಮಾಡಿದ್ದ. ಒಂದಿನ ಪೌಡರ್ ಈಸ್ಕೊಳ್ಳೋಕೆ ಅಂಬತ್ತೂರ್ ಹತ್ರ ಇರೋ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ದ. ಅದೇ ಸಮಯ ಪೊಲೀಸ್ ರೈಡ್ ನಡೆದು ಶೂಟ್ಔಟ್ ಆಗಿದ್ರಿಂದ ದಿಲೀಪ್ ತೀರ್ಕೊಂಡ. ಆದ್ರೆ ನಿಮ್ ಸರ್ ಓದೋದ್ರಲ್ಲಿ ಗಮನ ಕೊಟ್ಟು ಇವತ್ತು ಪೊಲೀಸ್ ಆಫೀಸರ್ ಆಗಿದ್ದಾರೆ. ಅವನ ಉದ್ದೇಶ ಇಷ್ಟೇ, ಹೇಗಾದ್ರೂ ಈ ಜಾಗನ ಡ್ರಗ್ ಫ್ರೀ ಝೋನ್ ಆಗಿ ಮಾಡೋದು. ಇದನ್ನೆಲ್ಲ ಬಿಟ್ಟು ಓದೋದ್ ಕಡೆ ಗಮನ ಕೊಡಿ ಅಂತ. ಹಾಗೇನೆ ಮುಗಿಲನ್ ಕಾಲ್ ಮಾಡಿದ್ರು, ನಿನ್ನ ಮೀಟ್ ಆಗ್ಬೇಕಂತೆ. ಒನ್ಸ್ ಮೀಟ್ ಆಗು ಅಂತ ಆರ್ಯನ್ಗೆ ಹೇಳ್ತಾರೆ. ಮುಗಿಲನ್ ಒಬ್ರು ಸೋಷಿಯಲ್ ಆಕ್ಟಿವಿಸ್ಟ್. ಆರ್ಯನ್ ಅಂಡ್ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿರೋ ವ್ಯಕ್ತಿ. ನೋಡೋ ವಿಷಯ, ಕೇಳೋ ಮಾಹಿತಿ ತಪ್ಪು ಅಂತ ಅನ್ಸಿದ್ರೆ ಇವರು ಸುಮ್ನೆ ಕೂರಲ್ಲ. ಅದ್ರ ಹಿಂದೆ ಯಾರಿದ್ದಾರೆ, ಮೋಟಿವ್ ಏನು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಇವರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಯಾರು ಇಲ್ಲ. ಈಗ ಆರ್ಯನ್ಗೆ ಒಂದು ಕಾಲ್ ಬರುತ್ತೆ. ಸೆಲ್ವಮ್ಸ್ ರೆಸಿಡೆನ್ಸ್ ಹತ್ರ ಬರೋದಕ್ಕೆ ಹೇಳ್ತಾರೆ. ಹೋಗ್ ನೋಡಿದ್ರೆ ಶಾಕಿಂಗ್ಲಿ ಇವ್ರ ಸೀನಿಯರ್ ಆಗಿದ್ದ ಸೆಲ್ವಂಗೆ ಯಾರೋ ಶೂಟ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಇದರಿಂದ ಆರ್ಯನ್ ಸತ್ಯಗೆ ಗಾಬರಿ ಆಗುತ್ತೆ. ಕ್ರೈಮ್ ಸೀನ್ ನಲ್ಲಿ ಇನ್ಸ್ಪೆಕ್ಟರ್ ನವೀನ್ ಕೂಡ ಇದ್ದಾರೆ.
ಮನೆ ಇಡೀ ಹುಡುಕ್ದಾಗ ಸೆಲ್ವಂ ಒಂದು ವಿಷಯನ ಹೇಳಿದ್ರು, ನೆನ್ಪಿದ್ಯಾ? ಈ ನೆಟ್ವರ್ಕ್ ಹಿಂದೆ ಇರೋ ವ್ಯಕ್ತಿ ಯಾರು ಅಂತ ನನಗ್ ಗೊತ್ತು, ಅವನ್ ವಿರುದ್ಧ ಎವಿಡೆನ್ಸ್ ಗಳನ್ನ ಸ್ಟ್ರಾಂಗ್ ಮಾಡಿದ್ಮೇಲೆ ಆಕ್ಷನ್ ತಗೊಳ್ಳೋಣ ಅಂತ. ಸೊ ಸೆಲ್ವಂ ಆ ಮಾಸ್ಟರ್ ಮೈಂಡ್ ವಿರುದ್ಧ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವನೇ ಅವ್ರನ್ನ ಕೊಂದು ಹೀಗ್ ಬರ್ದಿಟ್ಟಿರ್ಬೋದು. ಅರೆಸ್ಟ್ ಮಾಡಿದ್ದ ಹುಡುಗರ್ನ FIR ಹಾಕದೆ ರಿಲೀಸ್ ಮಾಡ್ತಾರೆ, ಯಾಕಂದ್ರೆ ಅವರಿಬ್ರು ಸ್ಟೂಡೆಂಟ್ಸ್. ನೆಕ್ಸ್ಟ್ ಮುಗಿಲನ್ಗೆ ಕಾಲ್ ಮಾಡಿ ಅಪ್ಪ ವಿಷಯ ಹೇಳಿದ್ರು. ಕಾಲ್ ಮಾಡೋಕೆ ಹೇಳಿದ್ರಂತೆ. ಏನ್ ವಿಷಯ? ಸಂಜೆ ಮನೆಗ್ ಬಾ, ನಿನ್ ಹತ್ರ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಶೇರ್ ಮಾಡ್ಬೇಕು. ಕಟ್ ಮಾಡಿದ್ರೆ ಯಾರೋ ಸ್ಟ್ರೇಂಜರ್ ಮುಗಿಲನ್ ಮನೆಗೆ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾನೆ. ಒಳಗಡೆ ಇರೋ ಮುಗಿಲನ್ ಕಾಲಿಂಗ್ ಬೆಲ್ ಶಬ್ದ ಕೇಳಿದ ತಕ್ಷಣ ಆರ್ಯನ್ಗೆ ಏನೋ ಮೆಸೇಜ್ ಮಾಡಿ ಡೋರ್ ಓಪನ್ ಮಾಡಿದಾಗ ಇಬ್ರು ಬಂದಿದ್ದಾರೆ. ನನ್ ಬಗ್ಗೆ, ನನ್ ಬಿಸ್ನೆಸ್ ಬಗ್ಗೆ ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ ಅಂತ ಎಷ್ಟ್ ಸಲ ಹೇಳಿದ್ರು ನೀವು ಕೇಳ್ತಿಲ್ಲ ಅಲ್ವಾ? ಇನ್ಮೇಲೆ ನಾನ್ ಸುಮ್ನೆ ಇದ್ರೆ ಸರಿಯಾಗಲ್ಲ ಅಂತ ಮುಗಿಲನ್ಗೆ ಶೂಟ್ ಮಾಡ್ತಾನೆ. ಈ ಕಡೆ DC ಆರ್ಯನ್ ಅಂಡ್ ಟೀಮ್ ನ ಕರೆಸಿ ಒಂದು ಮೀಟಿಂಗ್ ಮಾಡ್ತಾರೆ. ನಿಮ್ ಸಾರ್ ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರೋದಾಗಿ ಹೇಳಿದ್ರು. ಆ ವ್ಯಕ್ತಿನೇ ಸೆಲ್ವಂನ ಕೊಲೆ ಮಾಡಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಹೌದು. ಎಂಟೈರ್ ತಮಿಳುನಾಡು ಡ್ರಗ್ ಡಿಸ್ಟ್ರಿಬ್ಯೂಷನ್ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ. ಅವನ್ ಬಗ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಿದ್ರು. ಸೆಲ್ವಂನ ಕೊಂದು ಅವ್ರ ರೂಮ್ ನಲ್ಲಿದ್ದ ಎವಿಡೆನ್ಸ್ ಬೋರ್ಡ್ ನ ವ್ಯಾಂಡಲೈಸ್ ಮಾಡಿದ್ದಾನೆ. ಸೊ ಅವನೇ ಕಿಲ್ಲರ್. ಓಕೆ, ಆ ವ್ಯಕ್ತಿ ಬಗ್ಗೆ ಸೆಲ್ವಂ ಏನಾದ್ರು ಹೇಳಿದ್ರ? ನೋ ಸರ್, ಸ್ಟ್ರಾಂಗ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಅಂದಿದ್ರು. ಸರಿ, ಈ ಕೇಸ್ ಬಗ್ಗೆ ಒಂದು ಕ್ಲಾರಿಟಿ ಸಿಗೋವರೆಗೂ ನಮ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನವೀನ್ ನಿಮ್ ಜೊತೆ ಇರ್ತಾರೆ. ಆರ್ಯನ್ ಮೀಟಿಂಗ್ ಮುಗಿಸಿ ಬರ್ತಾ ಇರುವಾಗ ಯಾವ್ದೋ ಕಾಲ್ ಬರುತ್ತೆ. ವಿಷಯ ಏನಂದ್ರೆ ಮುಗಿಲನ್ಗೆ ಫುಡ್ ಕೊಡೋದಕ್ ಬಂದಿದ್ದ ಆರ್ಯನ್ ನ ತಂಗಿ ಅವ್ರು ಡೆತ್ ಆಗಿರೋದ್ ನೋಡಿ ಆರ್ಯನ್ಗೆ ಕಾಲ್ ಮಾಡಿರ್ತಾಳೆ. ವಿಷಯ ಕೇಳಿ ಶಾಕ್ ಆಗಿದ್ದ ಆರ್ಯನ್ ಅಂಡ್ ಟೀಮ್ ಮುಗಿಲನ್ ಮನೆ ಹತ್ರ ಬರ್ತಾರೆ. ಕೊಲೆ ಆಗಿರೋ ರೀತಿ ಒಂದೇ ತರ ಇದೆ. ಸೆಲ್ವಂಗೂ ಇದೇ ತರನೇ ಶೂಟ್ ಮಾಡಿ ಕೊಲೆ ಮಾಡಿದ್ರು. ಸತ್ಯ ಆರ್ಯನ್ಗೆ ಹೇಳ್ತಾರೆ, ಇದು ಸಾಧಾರಣ ಮರ್ಡರ್ ತರ ಕಾಣಿಸ್ತಾ ಇಲ್ಲ, ಯಾವ್ದೋ ಮೋಟಿವ್ ಇಟ್ಕೊಂಡು ಕೊಲೆ ಮಾಡಿದ್ದಾರೆ. ನನ್ ಹತ್ರ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಶೇರ್ ಮಾಡ್ಬೇಕು ಅಂದಿದ್ರು. ನಮ್ಗೆ ಏನೋ ಲೀಡ್ ಕೊಡ್ಬೇಕು ಅನ್ಕೊಂಡಿದ್ರು ಅನ್ಸುತ್ತೆ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನ ಪಾಸ್ ಮಾಡೋಣ, ನನ್ಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಟೀಮ್ ಅವ್ರಿಗೆ ಹೇಳ್ತಾರೆ. ಆರ್ಯನ್ ಥಿಂಕ್ ಮಾಡ್ತಾರೆ, ನನಗೆ ಈ ನೆಟ್ವರ್ಕ್ ಹಿಂದೆ ಯಾರಿದ್ದಾರೆ ಗೊತ್ತು ಅಂತ ಹೇಳಿದ್ದ ಸೆಲ್ವಂ ಅಂಡ್ ನಿನ್ ಹತ್ರ ಕೆಲವೊಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೋಬೇಕು ಅಂದಿದ್ದ ಮುಗಿಲನ್. ಇಬ್ಬರನ್ನ ಕೊಂದಿರೋದು ಒಬ್ನೇ ವ್ಯಕ್ತಿ ಅಂತ. ಬೆಳಗ್ಗೆ ತಂಗಿ ಮಲಗಿದ್ದ ಆರ್ಯನ್ ಎಪ್ಸಿ ಪೋಗೋ ಕಾಣ್ತಿಲ್ಲ ಅಂತ ಹೇಳ್ತಾಳೆ. ಪೋಗೋ ಮುಗಿಲನ್ ಸಾಕಿದ್ದ ನಾಯಿ, ಅದೆಲ್ಲಾದ್ರೂ ಮಿಸ್ ಆದ್ರೆ ಗೊತ್ತಾಗ್ಲಿ ಅಂತ ಪೋಗೋ ಬೆಲ್ಟ್ ಅಲ್ಲಿ GPS ಟ್ರ್ಯಾಕರ್ ನ ಫಿಕ್ಸ್ ಮಾಡಿದ್ರು. ಈ ವಿಷಯ ಸ್ಟ್ರೈಕ್ ಆಗ್ತಿದ್ದಂಗೆ ಆರ್ಯನ್ ಫೋನ್ ಚೆಕ್ ಮಾಡ್ತಾರೆ. ಆ ದಿನ ಮುಗಿಲನ್ ಸಾಯೋಕ್ ಮುಂಚೆ ಒಂದು ಮೆಸೇಜ್ ಕಳ್ಸಿದ್ರು ಅಲ್ವಾ, ಅದ್ರಲ್ಲೂ ಪೋಗೋ ಅಂತ ಮಾತ್ರ ಟೈಪ್ ಮಾಡಿ ಕಳ್ಸಿರ್ತಾರೆ. ಸೊ ಆಟೋಪ್ಸಿ ಡಾಕ್ಟರ್ ನ ಮೀಟ್ ಆಗಿ ಮುಗಿಲನ್ ಫೋನ್ ನ ಈಸ್ಕೊಂಡು ಪೋಗೋಗೆ ಫಿಕ್ಸ್ ಆಗಿದ್ದ GPS ಟ್ರ್ಯಾಕರ್ ಮುಖಾಂತರ ಟ್ರ್ಯಾಕ್ ಮಾಡಿದಾಗ ಕೊನೆಗೂ ಪೋಗೋ ಸಿಗುತ್ತೆ. ಅದ್ರ ಬೆಲ್ಟ್ ಅಲ್ಲಿ ಒಂದು ಪೆನ್ ಡ್ರೈವ್ ಇದೆ. ಅದನ್ನ ಸಿಸ್ಟಮ್ ನಲ್ಲಿ ಹಾಕಿ ನೋಡಿದಾಗ ಮುಗಿಲನ್ ದಿವಾಕರ್ ಅನ್ನೋ ವ್ಯಕ್ತಿ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಜನರ ದೃಷ್ಟಿಲಿ ಇವನೊಬ್ಬ ಬಿಸ್ನೆಸ್ ಮ್ಯಾನ್, ಸಮಾಜದಲ್ಲಿ ಗಣ್ಯ ವ್ಯಕ್ತಿ. ಇವನಿಗೆ ಇಷ್ಟು ದೊಡ್ಡ ಬಿಸ್ನೆಸ್ ಶುರು ಮಾಡೋಕೆ ದುಡ್ಡು ಎಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇದೆಲ್ಲ ಅವನೇ ಹಾಕೊಂಡಿರೋ ಮುಖವಾಡ ಅಷ್ಟೇ. ಯಾಕಂದ್ರೆ ಇವನು ದ ಡೆನ್ ಅನ್ನುವ ಸಿಂಡಿಕೇಟ್ ನ ಒನ್ ಆಫ್ ದಿ ಮೆಂಬರ್. ಅವನ್ ಪ್ರೈಮ್ ಇನ್ಕಮ್ ಸೋರ್ಸ್ ಯಾವ್ದಂದ್ರೆ ಡ್ರಗ್ ಡಿಸ್ಟ್ರಿಬ್ಯೂಷನ್. ಅವನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದಂತೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಅವನ್ ಗಾಡಿ ಅಂತ ಗೊತ್ತಾದ್ರೆ ಪೊಲೀಸ್ನವ್ರು ಚೆಕ್ ಮಾಡಲ್ಲ, ಅದ್ರಲ್ಲೆಲ್ಲ ಡ್ರಗ್ಸ್ ಇರುತ್ತೆ. ದಿವಾಕರ್ನ ಮೆಜಾರಿಟಿ ಆಫ್ ಆಪರೇಷನ್ ಗಳನ್ನ ಅವನ್ ತಮ್ಮ ರುದ್ರ ನೋಡ್ಕೋತಾನೆ. ಪೊಲಿಟಿಷಿಯನ್ ಗೆ ದುಡ್ಡು ಕೊಟ್ಟು ಅವನ್ ದಂಧೆಗೆ ಹೆಲ್ಪ್ ಮಾಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ದಿವಾಕರ್ನ ಆಕ್ಟಿವಿಟೀಸ್ ನ ಎಕ್ಸ್ಪೋಸ್ ಮಾಡಬೇಕು ಅಂತ ಮುಗಿಲನ್ ಜೊತೆ ಸೆಲ್ವಂ ಕೂಡ ಕೈ ಜೋಡಿಸಿ ದಿವಾಕರ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋಕೆ ಮುಗಿಲನ್ ಹತ್ರ ಹೆಲ್ಪ್ ಕೇಳಿದ್ದಾರೆ. ದಿವಾಕರ್ನ ಇನ್ನೊಂದು ಮುಖದ ಬಗ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ಅವನು ಸುಮ್ನೆ ಇರಲ್ಲ. ಅದಕ್ಕೆ ಇಬ್ರು ತುಂಬಾ ಸೀಕ್ರೆಟ್ ಆಗಿ ಅವನ ವಿರುದ್ಧ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಿಟಿ ಔಟ್ಸೈಡ್ ನಲ್ಲಿ ದಿವಾಕರ್ನ ವೇರ್ ಹೌಸ್ ಇದೆ. ಅದನ್ನ ಅಬ್ಸರ್ವ್ ಮಾಡೋಕೆ ಇಬ್ರು ಒಂದಿನ ಹೋದಾಗ ಪೌಡರ್ ತುಂಬಿರೋ ಟ್ರಕ್ ಹೋಗ್ತಿರೋದನ್ನ ಅಬ್ಸರ್ವ್ ಮಾಡಿರ್ತಾರೆ. ವೇರ್ ಹೌಸ್ ನಲ್ಲಿ ತುಂಬಾ ಜನ ಇರೋದ್ರಿಂದ ಒಳಗಡೆ ನುಗ್ಗೋದು ಈಸಿ ಅಲ್ಲ. ಇವರಿಬ್ಬರಿಗೆ ನನ್ ಬಗ್ಗೆ ಗೊತ್ತಾಗಿದೆ ಅನ್ನೋದ್ನ ಹೇಗೋ ತಿಳ್ಕೊಂಡಿದ್ದ ದಿವಾಕರ್ ಸೆಲ್ವಂನ ಭೇಟಿಯಾಗಿ ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ, ನನ್ ಬಗ್ಗೆ ತಿಳ್ಕೊಂಡಿರೋ ಡಾರ್ಕ್ ಸೀಕ್ರೆಟ್ ಗಳನ್ನ ಯಾರಿಗೂ ಹೇಳ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾನೆ. ಆದ್ರೆ ಸೆಲ್ವಂ ಒಪ್ಪಿಲ್ಲ. ಸೊ ನೆಕ್ಸ್ಟ್ ಡೇನೆ ಸೆಲ್ವಂನ ಕೊಲೆ ಮಾಡಿ ನೆಕ್ಸ್ಟ್ ಮುಗಿಲನ್ನ ಟಾರ್ಗೆಟ್ ಮಾಡಿದ್ದಾನೆ. ಖಂಡಿತ ನನ್ನ ಕೂಡ ಸಾಯಿಸ್ತಾನೆ ಅಂತ ಗೆಸ್ ಮಾಡಿದ್ದ ಮುಗಿಲನ್ ಅವನ್ ಬಗ್ಗೆ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಗಳನ್ನ ಪೆನ್ ಡ್ರೈವ್ ನಲ್ಲಿ ಕಾಪಿ ಮಾಡೋ ಅಷ್ಟ್ರಲ್ಲಿ ದಿವಾಕರ್ ಮನೆ ಹತ್ರ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿರ್ತಾನೆ. ಅಲರ್ಟ್ ಆಗಿದ್ದ ಮುಗಿಲನ್ ದಿವಾಕರ್ ಬಗ್ಗೆ ಮಾಹಿತಿ ಇದ್ದ ಪೆನ್ ಡ್ರೈವ್ ನ ಪೋಗೋ ಬೆಲ್ಟ್ ಗೆ ಫಿಕ್ಸ್ ಮಾಡಿ ಆಮೇಲೆ ಆರ್ಯನ್ಗೆ ಪೋಗೋ ಅಂತ ಮೆಸೇಜ್ ಕಳ್ಸಿರ್ತಾರೆ.
ಸೊ ಎಲ್ಲಿ ಇವ್ರಿಬ್ರಿಂದ ನನ್ನ ಅಸಲಿ ಮುಖ ಗೊತ್ತಾಗ್ಬಿಡುತ್ತೋ ಅಂತ ಇಬ್ಬರನ್ನ ಕೂಡ ಕೊಲೆ ಮಾಡಿದ್ದಾನೆ. ಇಷ್ಟು ಮಾಹಿತಿನ ತಿಳ್ಕೊಂಡಿರೋ ಆರ್ಯನ್ ಇದನ್ನೆಲ್ಲ ಟೀಮ್ ಮೆಂಬರ್ಸ್ಗೂ ತೋರಿಸ್ತಾರೆ. ಆರ್ಯನ್ ಟೀಮ್ ಮೆಂಬರ್ಸ್ ಗೆ ಹೇಳ್ತಾರೆ, ಗೈಸ್ ನಮ್ ಹತ್ರ ಇರೋದೆಲ್ಲ ಆಫ್ ಬೇಕ್ಡ್ ಇನ್ಫಾರ್ಮೇಶನ್, ಇದನ್ನೆಲ್ಲ ದಿವಾಕರ್ಗೆ ಲಿಂಕ್ ಮಾಡೋ ತರ ಯಾವುದೇ ಕಾಂಕ್ರೀಟ್ ಎವಿಡೆನ್ಸ್ ಇಲ್ಲ. ಮುಗಿಲನ್ ಹೇಳಿದ್ದು ನಿಜ ಆಗಿದ್ರೆ ಇದ್ರಲ್ಲಿ ಯಾರ್ ಬೇಕಾದ್ರೂ ಸಂಬಂಧ ಪಟ್ಟಿರ್ಬೋದು. ಯಾರಿಗ್ ಗೊತ್ತು, ನವೀನ್ ಕೂಡ ದಿವಾಕರ್ ಕಡೆಯವನೇ ಆಗಿರ್ಬೋದು. ನೆಕ್ಸ್ಟ್ ದಿವಾಕರ್ನ ವೇರ್ ಹೌಸ್ ಹತ್ರ ಹೋಗ್ತಾರೆ. ಈವ್ನಿಂಗ್ ಫ್ಯಾಮಿಲಿ ಮೆಂಬರ್ಸ್ ಗೆ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನೀವೆಲ್ಲ ಹಳೆ ಮನೇಲಿರಿ, ಇಲ್ಲಿರೋದು ಸೇಫ್ ಅಲ್ಲ ಅಂತ. ಹಾಗೇನೆ ಟೀಮ್ ಮೆಂಬರ್ಸ್ ನ ಮನೆ ಕರೆದು ದಿವಾಕರೇ ಕಲ್ಪ್ರಿಟ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಅವನ್ ಕಡೆಯವನ್ನ ಹಿಡಿದು ಕನ್ಫೆಸ್ ಮಾಡಿಸ್ಬೇಕು. ಅದು ಅಷ್ಟು ಈಸಿ ಅಲ್ಲ. ದಿವಾಕರ್ ಹತ್ರ ರೀಚ್ ಆಗೋದು ತುಂಬಾನೇ ಕಷ್ಟ. ನಾವು ಹೋಗೋ ಅವಶ್ಯಕತೆ ಇಲ್ಲ, ಅವನೇ ನಮ್ನ ಹುಡ್ಕೊಂಡ್ ಬರೋ ತರ ಮಾಡೋಣ. ಮುಗಿಲನ್ ಮೆನ್ಷನ್ ಮಾಡಿದ್ದ ವೇರ್ ಹೌಸ್ಗೆ ನಾನ್ ಕೂಡ ಇವತ್ತು ಹೋಗಿದ್ದೆ. ಈಗ ನಾವೆಲ್ಲ ಅಲ್ಲಿಗೆ ಹೋಗಿ ಫೈರಿಂಗ್ ಮಾಡೋಣ, ಆದ್ರೆ ಯಾರಿಗೂ ಶೂಟ್ ಮಾಡೋದು ಬೇಡ. ಇನ್ ಕೇಸ್ ಯಾರಾದ್ರೂ ನಿಮ್ನ ಟಾರ್ಗೆಟ್ ಮಾಡಿದ್ರೆ ಮಾತ್ರ ಶೂಟ್ ಮಾಡಿ. ರಾತ್ರಿ 3 ಜನ ವೇರ್ ಹೌಸ್ ಹತ್ರ ಹೋಗಿ ಫೈರಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿದ್ದವರೆಲ್ಲ ಹೆದ್ರಿ ಓಡ್ ಹೋಗ್ತಾರೆ. ಈಗ ಆರ್ಯನ್ ಅಂಡ್ ಟೀಮ್ ಆ ಡ್ರಗ್ಸ್ ತುಂಬಿದ ಟ್ರಕ್ ನ ತಗೊಂಡು ಬರ್ತಾರೆ. ನೆಕ್ಸ್ಟ್ ಡೇ ಆರ್ಯನ್ ಹೇಳ್ತಾರೆ, ನಾವು ಅಟ್ಯಾಕ್ ಮಾಡಿರೋ ನ್ಯೂಸ್ ಇಷ್ಟೊತ್ತಿಗೆ ದಿವಾಕರ್ಗೆ ಗೊತ್ತಾಗಿರುತ್ತೆ. ಆ ದಿನ ಮುಗಿಲನ್ ಹಾಗೇನೆ ಸೆಲ್ವಂ ಹೋಗಿರೋದ್ನ ಸೆಕ್ಯೂರಿಟಿ ಕ್ಯಾಮ್ ಮೂಲಕ ನೋಡಿದ್ದ ದಿವಾಕರ್ ಇಬ್ರಿಂದ ನನಗೆ ಥ್ರೆಟ್ ಇದೆ ಅಂತ ಅನ್ಕೊಂಡು ಇಬ್ಬರನ್ನ ಸಾಯಿಸ್ಬಿಟ್ಟ. ಫಸ್ಟ್ ಗಾಡಿ ನಂಬರ್ ನ ಟ್ರೇಸ್ ಮಾಡಿದ್ದಾನೆ. ಅದು ಸೆಲ್ವಂದೆ ಅಂತ ಗೊತ್ತಾದ್ಮೇಲೆ ಫಸ್ಟ್ ಸೆಲ್ವಂನ ಸಾಯಿಸಿ ನಂತರ ಮುಗಿಲನ್ ಕತೆ ಮುಗಿಸಿದ್ದಾನೆ. ಸರಿ, ನಾವು ಯಾವುದೇ ಗಾಡಿನಲ್ಲಿ ಹೋಗಿಲ್ಲ ಅಲ್ವಾ, ನಮ್ನ ಹೇಗೆ ಕಂಡು ಹಿಡಿತಾನೆ? ಅದಕ್ಕೆ ನಾನು ಮಧ್ಯಾಹ್ನ ಹೋದಾಗ ನಮ್ ತಂದೆದು 2 ವೀಲರ್ ನ ತಗೊಂಡು ಹೋಗಿದ್ದೆ. ಸೊ ಟ್ರ್ಯಾಕ್ ಮಾಡಿದ್ರೆ ಇದೇ ಅಡ್ರೆಸ್ ಬರುತ್ತೆ ಅಂತ ಗೆಸ್ ಮಾಡ್ದಂಗೆ ದಿವಾಕರ್ಗೆ ಅವನ್ ವೇರ್ ಹೌಸ್ ಮೇಲೆ ಫೈರಿಂಗ್ ನಡೆದಿರೋ ವಿಷಯ ಗೊತ್ತಾಗಿ ಸೆಕ್ಯೂರಿಟಿ ಕ್ಯಾಮ್ ನ ಚೆಕ್ ಮಾಡಿದಾಗ ಆರ್ಯನ್ ಬಂದಿದ್ದ ಬೈಕ್ ನಂಬರ್ ನ ನೋಟ್ ಮಾಡ್ತಾನೆ. ಇನ್ನು ಆರ್ಯನ್ ಹೇಳ್ತಿರೋ ಪ್ರಕಾರ ಇವತ್ ರಾತ್ರಿನೇ ನಮ್ ಕತೆ ಮುಗ್ಸೋಕೆ ದಿವಾಕರ್ ಅವನ್ ತಮ್ಮ ರುದ್ರನ್ನ ಕಳಿಸ್ತಾನೆ. ನಾವು ಅವನ್ನ ಕಂಡು ಹಿಡಿದು ಅರೆಸ್ಟ್ ಮಾಡಿ ಬಾಯ್ ಬಿಡಿಸಿದ್ರೆ ಸಾಕು, ಈಸಿಯಾಗಿ ದಿವಾಕರ್ನ ಅರೆಸ್ಟ್ ಮಾಡಬಹುದು ಅಂತ. ಹಾಗೇನೆ ರಾತ್ರಿ ಎಲ್ಲೆಲ್ಲ ಇರ್ಬೇಕು ಅಂತ ಆರ್ಯನ್ ಗೈಡ್ ಮಾಡ್ತಾರೆ. ರಾತ್ರಿ ಆಗಿದೆ. ಸತ್ಯ ಅಂಡ್ ವರುಣ್ ಔಟ್ ಸೈಡ್ ಇದ್ರೆ ಆರ್ಯನ್ ಒಳಗಡೆ ಇದ್ದಾರೆ. ಯಾರೋ ಸ್ಟ್ರೇಂಜರ್ ಇವ್ರ ಮನೆ ಹತ್ರ ಬರ್ತಿರೋದ್ ನೋಡಿ ಸತ್ಯ ಅಂಡ್ ವರುಣ್ ಆರ್ಯನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅವನ್ ಕೈಯಲ್ಲಿ ಏನಾದ್ರೂ ವೆಪನ್ಸ್ ಇದೆಯಾ? ನಾಟ್ ಶೋರ್. ಮೇ ಬಿ ಅವನ್ನೇ ದಿವಾಕರ್ ನಮ್ನ ಕೊಲ್ಲೋ ಕಳ್ಸಿರ್ಬೋದು ಅಂತ 3 ಜನ ರೆಡಿ ಆಗ್ತಾರೆ. ಅಷ್ಟ್ರಲ್ಲಿ ಹೊರಗಡೆ ಇದ್ದ ಸತ್ಯ ಅಂಡ್ ವರುಣ್ ಅವನ್ನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿದ್ದಾರೆ. ಆ ಸ್ಟ್ರೇಂಜರ್ ಹೇಳ್ತಾನೆ, ಯಾರೋ ಒಬ್ಬ ವ್ಯಕ್ತಿ ಎನ್ವಲಪ್ ನ ಕೊಟ್ಟು ಈ ಮನೆ ಹತ್ರ ಬಿಸಾಡೋದಕ್ಕೆ ಹೇಳಿದ್ರು ಅಂತ. ಆರ್ಯನ್ ಹೊರಗಡೆ ಬಂದು ಆ ಎನ್ವಲಪ್ ನ ಚೆಕ್ ಮಾಡ್ತಾರೆ. ಅದನ್ನ ಕಳ್ಸಿರೋದು ದಿವಾಕರ್. ಅವರಿಬ್ರು ನಿಂತಾರನೆ ಸುಮ್ನೆ ನನಗೆ ಕಿರಿಕಿರಿ ಮಾಡಿದ್ರು. ಅದಕ್ಕೆ ಇಬ್ರು ಕತೆನ ಮುಗಿಸ್ಬಿಟ್ಟೆ. ನಮ್ನ ನಿಂಜಾಗಕ್ಕೆ ಬರೋ ತರ ಪ್ಲಾನ್ ಮಾಡಿದ್ಯಾ, ಸ್ಮಾರ್ಟ್ ಮೂವ್. ಯಾವಾಗ್ಲೂ ವೈರಿಗಳ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡೋದು ಮುಖ್ಯ. ಅದಕ್ಕೆ ನಾನು ನಿಂತರ ಯೋಚನೆ ಮಾಡ್ದೆ. ಜಗಳ ನಡೆಯುತ್ತೆ ಅಂತ ಗೊತ್ತಿದ್ದು ಯಾರಾದ್ರೂ ಅಪ್ಪ ಅಮ್ಮನ್ನ ಮನೇಲೆ ಇಟ್ಕೋತಾರ? ಖಂಡಿತ ಇಲ್ಲ. ಈಗ ನೀನು ನಂತರ ಯೋಚನೆ ಮಾಡಿದ್ರೆ ನಾನೇನ್ ಮಾಡ್ತೀನಿ ಅನ್ನೋದು ನಿನಗ್ ಗೊತ್ತಾಗಿರ್ಬೋದು ಅಂತ. ಸೊ ಈ ಲೆಟರ್ ಓದಿ ಆರ್ಯನ್ಗೆ ಗೊತ್ತಾಗಿದ್ದು ಏನಂದ್ರೆ ದಿವಾಕರ್ ಇವ್ರ ಅಪ್ಪ ಅಮ್ಮನ್ನ ಟಾರ್ಗೆಟ್ ಮಾಡಿದ್ದಾನೆ ಅಂತ. ಈಗ ರುದ್ರ ಆರ್ಯನ್ ಪೇರೆಂಟ್ಸ್ ಇರೋ ಮನೆ ಹತ್ರ ಹೋಗ್ತಾ ಇದ್ದಾನೆ. ಗಾಬರಿ ಆಗಿರೋ ಆರ್ಯನ್ ಅಂಡ್ ಟೀಮ್ ಆರ್ಯನ್ ತಂದೆ ತಾಯಿಗೆ ಕಾಲ್ ಮಾಡ್ತಾರೆ, ಆದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ಮನೆಗ್ ಹೋಗಿ ನೋಡಿದಾಗ ಅಪ್ಪ ಅಮ್ಮ ತಂಗಿ ಯಾರು ಇರಲ್ಲ. ಆರ್ಯನ್ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ನನಗೆ 3 ಮೊಬೈಲ್ ನಂಬರ್ ನ ಕೋಆರ್ಡಿನೇಟ್ಸ್ ಬೇಕು ಅಂತ. ಸದ್ಯಕ್ಕೆ ಆ 3 ನಂಬರ್ ಸ್ವಿಚ್ ಆಫ್ ಆಗಿದೆ. ಒಂದ್ ಸ್ವಿಚ್ ಆನ್ ಆದ್ರೆ ಸಿಮ್ ಕಾರ್ಡ್ ಐಡಿ ಮೂಲಕ ಟ್ರ್ಯಾಕ್ ಮಾಡ್ತೀವಿ ಅಂತ. ಇನ್ನು ಅಕ್ಕಪಕ್ಕ ವಿಚಾರಿಸಿದಾಗ ಅವ್ರಿಗೆಲ್ಲ ಈ 3 ಜನ ಈ ಮನೆಗ್ ಬಂದಿರೋ ವಿಷಯನೇ ಗೊತ್ತಿಲ್ವಂತೆ. ಸತ್ಯ ಆರ್ಯನ್ಗೆ ಸಮಾಧಾನ ಮಾಡ್ತಾರೆ, ಚಿಂತೆ ಮಾಡ್ಬೇಡ, ಅವ್ರಿಗೇನು ಆಗಿರಲ್ಲ ಅಂತ. ದಿವಾಕರ್ ಕಡೆಯವರು ಇಲ್ಲಿಗೆ ಬಂದಾಗ ಆರ್ಯನ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಅಂತ ಒಂದು ಫೋನ್ ಇಟ್ಟು ಹೋಗಿರ್ತಾರೆ. ಈಗ ಆ ಫೋನ್ಗೆ ಕಾಲ್ ಬರ್ತಾ ಇದೆ. ಕಾಲ್ ಮಾಡಿರೋದು ದಿವಾಕರ್. ನಮ್ ವೇರ್ ಹೌಸ್ ಇಂದ ತಗೊಂಡೋಗಿರೋ ಟ್ರಕ್ ನ ವಾಪಸ್ ತಗೊಂಡು ಬಾ. ಎಲ್ಲಿಗ್ ಬರ್ಬೇಕು? ವೇರ್ ಹೌಸ್ ಹತ್ರನೇ ಬಾ. ಡ್ರಗ್ಸ್ ಇರೋ ಟ್ರಕ್ ನ ನಮಗ್ ಕೊಟ್ಟು ನಿನ್ ಫ್ಯಾಮಿಲಿನ ಕರ್ಕೊಂಡು ಹೋಗು, ಅವರೆಲ್ಲ ಅಲ್ಲೇ ಇದ್ದಾರೆ. ಅಂಡ್ ಪ್ಲೀಸ್ ಹೀರೋಯಿಸಮ್ ಎಲ್ಲ ತೋರ್ಸೋದಕ್ ಟ್ರೈ ಮಾಡಬೇಡ ಅಂತ. ಈಗ ಆರ್ಯನ್ ಟೀಮ್ ಅವ್ರಿಗೆ ಹೇಳ್ತಾರೆ, ಒಂದ್ಸ ಡ್ರಗ್ಸ್ ಇರೋ ಟ್ರಕ್ ನ ನಾವು ದಿವಾಕರ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಡ್ರಗ್ಸ್ ಕೈ ಸೇರಿದ ತಕ್ಷಣ ಅಪ್ಪ ಅಮ್ಮ ಸೇರಿದಂತೆ ನಮ್ ಕತೆನ ಮುಗಿಸ್ತಾನೆ. ಆರ್ಯನ್ ಗೆಸ್ ಮಾಡ್ದಂಗೆ ದಿವಾಕರ್ ವೇರ್ ಹೌಸ್ ನಲ್ಲಿರೋ ಅವ್ನ್ ಕಡೆಯವ್ರಿಗೆ ಕಾಲ್ ಮಾಡಿ ಆರ್ಯನ್ ಆ ಟ್ರಕ್ ತಗೊಂಡು ಬರ್ತಾನೆ. ಅವ್ರಿಗೆಲ್ಲ ನಮ್ ಬಗ್ಗೆ ಗೊತ್ತಾಗಿರೋದ್ರಿಂದ ಆರ್ಯನ್ ಸೇರಿದಂತೆ ಅವ್ನ ಇಡೀ ಫ್ಯಾಮಿಲಿನ ಮುಗಿಸ್ಬಿಡಿ ಅಂತ. ಈ ಕಡೆ ಆರ್ಯನ್, ನಮ್ಗೆ ಇರೋದು ಒಂದೇ ಆಪ್ಷನ್, ಬೆಳಗ್ಗೆ ಅಷ್ಟರಲ್ಲಿ ದಿವಾಕರ್ನ ಹಿಡಿಬೇಕು, ಡೆಡ್ ಆರ್ ಅಲೈವ್. ಫಸ್ಟ್ ಫ್ಯಾಮಿಲಿನ ವೇರ್ ಹೌಸ್ ನಲ್ಲಿ ಇಟ್ಟಿದ್ದಾನ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಅದಕ್ಕೆ ಇದಕ್ಕೂ ಮುಂಚೆ ಡ್ರಗ್ಸ್ ಕೇಸ್ ನಲ್ಲಿ 2 ಹುಡುಗರನ್ನ ಅರೆಸ್ಟ್ ಮಾಡಿದ್ರು ಅಲ್ವಾ, ಅವ್ರ ಹತ್ರ ಹೆಲ್ಪ್ ಕೇಳ್ತಾರೆ. ನಾನ್ ಹೇಳೋ ಜಾಗಕ್ಕೆ ಪೌಡರ್ ಕೇಳ್ಕೊಂಡು ಹೋಗಿ, ನಿನ್ ನಂಬರ್ಗೆ ನಾನು ಕನೆಕ್ಟೆಡ್ ಆಗಿರ್ತೀನಿ. ಆಪೋಸಿಟ್ ಇರೋನು ಮಾತಾಡೋದೆಲ್ಲ ನನ್ಗೆ ಕೇಳುತ್ತೆ. ಇಯರ್ ಫೋನ್ ಆನ್ ಮಾಡಿಟ್ಕೋ, ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀನಿ ಅಂತ.
ಪ್ಲಾನ್ ಪ್ರಕಾರ ಇಬ್ರು ಡ್ರಗ್ಸ್ ಇಸ್ಕೊಳ್ಳೋ ನೆಪದಲ್ಲಿ ವೇರ್ ಹೌಸ್ ಒಳಗಡೆ ಹೋಗ್ತಾರೆ. ಆರ್ಯನ್ ಹೇಳ್ತಾರೆ, ಕಾಂಪೌಂಡ್ ಒಳಗಡೆ ಹೋದ ತಕ್ಷಣ ಹಾಸ್ಟೇಜಸ್ ಯಾರಾದ್ರೂ ಇದ್ದಾರ ಚೆಕ್ ಮಾಡಿ. ಪೌಡರ್ ಇಸ್ಕೊಂಡು ಹೊರಗಡೆ ಬಂದಿದ್ದ ಹುಡುಗರು, ಅಲ್ಲಿ ನಿಮ್ಮ ಅಮ್ಮ ಮತ್ತೆ ತಂಗಿ ಇದ್ರು, ನಮ್ ತಂದೆ ಇಲ್ಲ ಸರ್. ಸೊ ಇವ್ರ ತಂದೆನ ದಿವಾಕರ್ ಬೇರೆ ಕಡೆ ಎಲ್ಲೋ ಬಚ್ಚಿಟ್ಟಿದ್ದಾನೆ. ಆ ಹುಡುಗರು ತಂದಿದ್ದ ಡ್ರಗ್ ನ ಇವ್ರು ಈಸ್ಕೊಂಡು ಅವ್ರನ್ನ ಕಳಿಸ್ಬಿಡ್ತಾರೆ. ಒಂದೇ ಜಾಗದಲ್ಲಿ 3 ಜನನ ಇಟ್ರೆ ಒಳಗಡೆ ನುಗ್ಗಿ ಎತ್ ಬಿಡ್ತೀವಿ ಅಂತ ತಂದೆನ ಮಾತ್ರ ಬೇರೆ ಕಡೆ ಇಟ್ಟಿದ್ದಾನೆ. ಅಷ್ಟ್ರಲ್ಲಿ ದಿವಾಕರ್ ಆರ್ಯನ್ಗೆ ಕಾಲ್ ಮಾಡಿ, ನೀನ್ ಇನ್ನು ವೇರ್ ಹೌಸ್ಗೆ ಬಂದಿಲ್ಲ ಅಂತ ಹುಡುಗರು ಹೇಳ್ತಿದ್ರು. ನಾನ್ ನಿನ್ನ ನೋಡ್ಬೇಕು, ನಾನ್ ದೇವ್ರ ತರ ಅಷ್ಟು ಈಸಿಯಾಗಿ ನೋಡಕ್ ಆಗಲ್ಲ, ನಿನಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟ್ರೊಳಗಡೆ ನೀನು ವೇರ್ ಹೌಸ್ ನಲ್ಲಿ ಇರ್ಬೇಕು ಅಂತ. ಅಷ್ಟರಲ್ಲಿ ಕಂಟ್ರೋಲ್ ರೂಮ್ ಇಂದ ಕಾಲ್ ಬರುತ್ತೆ. 5 ನಿಮಿಷದ ಹಿಂದೆ ನೀವು ಕೊಟ್ಟಿದ್ದ 3 ನಂಬರ್ ನಲ್ಲಿ 1 ನಂಬರ್ ಮಾತ್ರ ಸ್ವಿಚ್ ಆನ್ ಆಗಿದೆ. ಲೊಕೇಶನ್ ಬ್ಲೂ ರೂಬಿ ಹೋಟೆಲ್. ಆಕ್ಚುಲಿ ಅದು ಆರ್ಯನ್ ತಂದೆ ಯೂಸ್ ಮಾಡ್ತಿದ್ದ ನಂಬರ್. ಆ ಫೋನ್ ನ ದಿವಾಕರ್ ಕಡೆಯವನೇ ಗೊತ್ತಿಲ್ಲದೆ ಆನ್ ಮಾಡಿರ್ತಾನೆ. ಪಕ್ಕದಲ್ಲಿದ್ದವನು ಅಲರ್ಟ್ ಮಾಡಿ ಸ್ವಿಚ್ ಆಫ್ ಮಾಡೋದಕ್ಕೆ ಹೇಳ್ತಾನೆ. ಸೊ ಅಪ್ಪ ಬ್ಲೂ ರೂಬಿ ಹೋಟೆಲ್ ನಲ್ಲೇ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಂಡ್ ದಿವಾಕರ್ ಕೂಡ ಅಲ್ಲೇ ಇದ್ದಾನೆ. ಹೇಗ ಅಷ್ಟು ಶೋರ್ ಆಗಿ ಹೇಳ್ತೀಯಾ? ನಮ್ ತಂದೆನ ಶೀಲ್ಡ್ ತರ ಯೂಸ್ ಮಾಡ್ತಾ ಇದ್ದಾನೆ. ವರುಣ್ ಹಾಗೇನೆ ಸತ್ಯನ ವೇರ್ ಹೌಸ್ ಹತ್ರ ಕಳಿಸಿ ಆರ್ಯನ್ ಬ್ಲೂ ರೂಬಿ ಹೋಟೆಲ್ ಕಡೆ ಬರ್ತಾನೆ. ಈಗ ಪ್ಲಾನ್ ಏನಂದ್ರೆ, ಫಸ್ಟ್ ಆರ್ಯನ್ ಹೋಗಿ ತಂದೆನ ಸೇವ್ ಮಾಡಿದ್ಮೇಲೆ ಇವ್ರಿಬ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ ಅವರಿಬ್ರು ಒಳಗಡೆ ನುಗ್ಗಿ ರೈಡ್ ಮಾಡ್ಬೇಕು. 2 ಕಡೆನಲ್ಲೂ ಒಂದೇ ಸಮಯಕ್ಕೆ ಅಟ್ಯಾಕ್ ಮಾಡ್ಬೇಕು, ಟೈಮಿಂಗ್ ಮಿಸ್ ಆಗ್ಬಾರ್ದು ಅಂತ. ಈಗ ಆರ್ಯನ್ ಬ್ಲೂ ರೂಬಿ ಹೋಟೆಲ್ಗೆ ಬರ್ತಾರೆ. ದಿವಾಕರ್ನ ಮೀಟ್ ಮಾಡ್ಬೇಕು ಅಂದಾಗ ರಿಸೆಪ್ಷನಿಸ್ಟ್ ಈ ವಿಷಯನ ದಿವಾಕರ್ಗೆ ಹೇಳ್ತಾರೆ. ಇವನಿಗೆ ಗಾಬರಿ ಆಗುತ್ತೆ. ನಾನಿಲ್ಲಿರೋ ವಿಷಯ ಆರ್ಯನ್ಗೆ ಹೇಗ್ ಗೊತ್ತಾಯ್ತು? ಒಬ್ನೇ ಬಂದಿದ್ದಾನೆ ಅನ್ನೋದು ಗೊತ್ತಾದ ತಕ್ಷಣ ಕಳಿಸಿ ಅಂತ ಹೇಳ್ತಾನೆ. ಈಗ ದಿವಾಕರ್, ನಿಮ್ ಮಗ ಬಂದಿದ್ದಾನೆ, ಅವನ್ ಪ್ರಕಾರ ನೀವು ವೇರ್ ಹೌಸ್ ನಲ್ಲಿ ಇದ್ದೀರಾ, ಅದು ಹಂಗೆ ಇರ್ಲಿ ಅಂತ ಬೇರೆ ರೂಮ್ಗೆ ಕಳಿಸ್ತಾನೆ. ಆರ್ಯನ್ ತಂದೆ ಇಲ್ಲೇ ಇದ್ದಾರೆ ಅಂತ ತಿಳ್ಕೊಂಡ್ ಬಂದಿದ್ದಾರೆ ಅನ್ನೋದು ಇವನಿಗೆ ಗೊತ್ತಿಲ್ಲ. ದಿವಾಕರ್ ಇರೋದು 10th ಫ್ಲೋರ್ ನಲ್ಲಿ. ಅಲ್ಲಿಗೆ ಹೋಗ್ತಾ ಇರುವಾಗ ಅಲ್ಲೇ ನವೀನ್ ಇದ್ದಾರೆ. ಮೇ ಬಿ ಇವರು ಕೂಡ ದಿವಾಕರ್ಗೆ ಫೇವರ್ ಆಗಿ ಕೆಲಸ ಮಾಡ್ತಾ ಇರ್ಬೋದು ಅನ್ಕೊಂಡು ನಾನು ಫ್ರೆಂಡ್ ಒಬ್ಬನ್ನ ಮೀಟ್ ಆಗೋದಕ್ ಬಂದಿದ್ದೀನಿ ಅಂತ ಮೇಲ್ಗಡೆ ಹೋಗ್ತಾರೆ. ಆದ್ರೆ ನವೀನ್ಗೆ ಅನ್ನಿಸ್ತಾ ಇದೆ ಆರ್ಯನ್ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ. ನವೀನ್ ವೆಡ್ಡಿಂಗ್ ಆನಿವರ್ಸರಿ ಆಗಿರೋದ್ರಿಂದ ವೈಫ್ ಜೊತೆ ಈ ಹೋಟೆಲ್ಗೆ ಬಂದಿದ್ದಾರೆ. ಕಟ್ ಮಾಡಿದ್ರೆ ವೇರ್ ಹೌಸ್ ಹತ್ರ DC ಬರ್ತಾರೆ. ಈ DC ಯಾರು? ನವೀನ್ ಅವ್ರಿಗೆ ಸೀನಿಯರ್. ಇವ್ರನ್ನ ಅದೇ ವೇರ್ ಹೌಸ್ ಹತ್ರನೇ ಇರೋ ಸತ್ಯ ಹಾಗೇನೆ ವರುಣ್ ನೋಡ್ತಾರೆ. ಸೊ ಈ DC ಕೂಡ ದಿವಾಕರ್ಗೆ ಫೇವರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ವರುಣ್ ಸತ್ಯಗೆ ಸಿಗ್ನಲ್ ಕೊಡ್ತಾನೆ, ಆರ್ಯನ್ಗೆ ಕಾಲ್ ಮಾಡಿ ವಿಷಯ ಹೇಳು ಅಂತ. ಸತ್ಯ ಕಾಲ್ ಮಾಡಿದಾಗ ದಿವಾಕರ್ ಕಡೆ ಅವರು ಫೋನ್ ನ ಇಸ್ಕೋತಾರೆ. ಸೊ ಆರ್ಯನ್ ಇಂದ ಕಾಲ್ ಪಿಕ್ ಮಾಡಕ್ ಆಗಲ್ಲ. ಈಗ ಆರ್ಯನ್ ನ ನೋಡಿದ ತಕ್ಷಣ ದಿವಾಕರ್ ಗಾಬರಿ ಆಗ್ತಾನೆ. ಯಾಕೆ ಗಾಬರಿ ಆದ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ನಾನ್ ಇಲ್ಲೇ ಇದ್ದೀನಿ ಅಂತ ನಿನ್ಗೆ ಹೇಗ್ ಗೊತ್ತಾಯ್ತು? ನಾರ್ಕೋಟಿಕ್ಸ್ ಅಂದ್ರೆ ಹಂಗೇನೆ, ನಮ್ಗೆ ಸ್ಟ್ರಾಂಗ್ ಸ್ನಿಫಿಂಗ್ ಪವರ್ ಇರುತ್ತೆ. ಫಸ್ಟ್ ನಮ್ ತಂದೆ ಎಲ್ಲಿದ್ದಾರೆ ಅಂತ ಹೇಳು, ಆಮೇಲೆ ಮಾತಾಡೋಣ. ಕಟ್ ಮಾಡಿದ್ರೆ ವೇರ್ ಹೌಸ್ ಗೆ ಬಂದಿರೋ DC, ನೀವು ಮಾಡ್ತಿರೋ ದಂಧೆ ಬಗ್ಗೆ ಗೊತ್ತಿದ್ರೂನು ಸುಮ್ನೆ ಇರೋಕೆ ಕಾರಣ ಏನ್ ಗೊತ್ತಾ? ನೀವು ನಮ್ಗೆ ದುಡ್ಡು ಕೊಡ್ತಾ ಇದ್ದೀರಾ, ಆದ್ರೆ ಈ ರೀತಿ ಕಿಡ್ನಾಪ್ ಎಲ್ಲ ಮಾಡಿದ್ದೀರಾ ಅಲ್ವಾ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ. ಆಗ ರುದ್ರ, ನೋಡಿ ಆಲ್ರೆಡಿ ಬೇಜಾನ್ ಹಣ ಕೊಡ್ತಾ ಇದ್ದೀವಿ, ಸದ್ಯಕ್ಕೆ ಅಷ್ಟು ಸಾಕು. ನಿನ್ ಕೆಲ್ಸ ಏನಂದ್ರೆ ಇವತ್ ರಾತ್ರಿ ಆರ್ಯನ್ ಕತೆ ಮುಗಿಯುತ್ತೆ. ಇದ್ರಲ್ಲಿ ನಮ್ ಕೈವಾಡ ಇದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಬ್ಲೂ ರೂಬಿ ಹೋಟೆಲ್ ನಲ್ಲಿರೋ ನವೀನ್ DC ಕಾಲ್ ಮಾಡಿ, ಸರ್ ಆರ್ಯನ್ ನಡವಳಿಕೆ ಸಸ್ಪಿಷಿಯಸ್ ಆಗಿದೆ, ಏನೋ ಪ್ರಾಬ್ಲಮ್ ನಲ್ಲಿ ಇದ್ದಾನೆ ಅನ್ಸುತ್ತೆ. ಹೌದಾ? ಅವನ್ ಜೊತೆಲಿ ಸತ್ಯ ವರುಣ್ ಅಂತ ಇಬ್ರು ಇರ್ತಾರಲ್ವಾ, ಅವ್ರನ್ನು ನೋಡ್ದ? ನೋ ಸರ್, ಆರ್ಯನ್ ಮಾತ್ರ ಬಂದಿದ್ದಾನೆ. ಏನೇ ಇದ್ರೂನು ನಾಳೆ ನೋಡೋಣ, ನೀನ್ ಅಲ್ಲಿಂದ ಹೊರಡು ಅಂತ DC ಹೇಳ್ತಾರೆ. ಸೊ ನವೀನ್ ದಿವಾಕರ್ ಪರವಾಗಿ ಕೆಲಸ ಮಾಡ್ತಿಲ್ಲ. ಇವ್ರ ಸೀನಿಯರ್ ಮಾತ್ರ ಅವ್ರಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ದಿವಾಕರ್, ನಿಮ್ ತಂದೆ ಸೇಫ್ ಆಗೇ ಇದ್ದಾರೆ, ಬೇಕಂದ್ರೆ ಹೋಗ್ ನೋಡು, ಆಮೇಲೆ ಮಾತಾಡೋಣ ಅಂತ. ಹಾಗೇನೆ ವೇರ್ ಹೌಸ್ ನ CCTV ಫುಟೇಜಸ್ ನ ತೋರಿಸ್ತಾರೆ. ಅಲ್ಲಿ ಅಪ್ಪ ಅಮ್ಮನ್ ಜೊತೆಗೆ DC ಅಂಡ್ ರುದ್ರ ಇರೋದ್ ನೋಡಿ ಆರ್ಯನ್ಗೆ ಕನ್ಫರ್ಮ್ ಆಗುತ್ತೆ ಈ DC ಕೂಡ ಇವ್ರಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ದಿವಾಕರ್ ಹೇಳ್ತಾನೆ, ಆ ಟ್ರಕ್ ಎಲ್ಲಿದೆ ಅಂತ ಹೇಳು, ಇಮಿಡಿಯೇಟ್ಲಿ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ಹೇಳ್ತೀನಿ. ಫಸ್ಟ್ ನಮ್ ತಂದೆನ ನಾನು ನೋಡ್ಬೇಕು, ಮಿಕ್ಕಿದು ಆಮೇಲೆ. ಈ ಕಡೆ ಯಾವಾಗ್ಲೂ ಆರ್ಯನ್ ಜೊತೆಲೆ ಇರ್ತಿದ್ದ ಸತ್ಯ ವರುಣ್ ಈಗ ಹೋಟೆಲ್ ನಲ್ಲಿ ಇಲ್ಲ ಅಂದ್ರೆ ಖಂಡಿತ ಈ ವೇರ್ ಹೌಸ್ ಸುತ್ತಮುತ್ತನೇ ಎಲ್ಲೋ ಇರ್ಬೋದು. ಅದಕ್ಕೆ ನಾವೆಲ್ಲ ಅಲರ್ಟ್ ಆಗಿರ್ಬೇಕು ಅಂತ ರುದ್ರ ಅವನ್ ಕಡೆ ಅವ್ರನ್ನ ಹೊರಗಡೆ ಕಳಿಸ್ತಾನೆ. ಇದನ್ನೆಲ್ಲ ವಿಜುವಲ್ ಆಗಿ ನೋಡ್ತಾ ಇರೋ ದಿವಾಕರ್ಗೆ ಡೌಟ್ ಶುರುವಾಗುತ್ತೆ. ಈಗ ವೇರ್ ಹೌಸ್ ನಲ್ಲಿ ದಿವಾಕರ್ ಕಡೆಯವರು ಹೊರಗಡೆ ಬಂದ ತಕ್ಷಣ ವರುಣ್ ಅಂಡ್ ಸತ್ಯ ಫೈರಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರಿಬ್ಬರನ್ನ CCTV ಫುಟೇಜ್ ಅಲ್ಲಿ ನೋಡ್ತಾ ಇರೋ ದಿವಾಕರ್ ಆರ್ಯನ್ ನಮ್ನ ಟ್ರ್ಯಾಪ್ ಮಾಡಿದ್ದಾನೆ, ಫಸ್ಟ್ ಅವನಿಗೆ ಶೂಟ್ ಮಾಡಿ ಅಂತ ಇವನ್ ಕಡೆ ಅವ್ರಿಗೆ ಹೇಳ್ತಾನೆ. ಅಲರ್ಟ್ ಆಗಿದ್ದ ಆರ್ಯನ್ ಅವ್ರಿಗೆಲ್ಲ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಆಕ್ಚುಲಿ ಇದೇ ಸೀನ್ ನ ಮೂವಿ ಸ್ಟಾರ್ಟಿಂಗ್ ನಲ್ಲೂ ತೋರಿಸಿರ್ತಾರೆ. ಅಂದ್ರೆ ಈಗ ಕತೆ ಪ್ರೆಸೆಂಟಿಗ್ ಬರುತ್ತೆ. ಅವ್ರ ತಂದೆನ ಸೇವ್ ಮಾಡಿ ಹೊರಗಡೆ ಬರುವಾಗ ಭಯಂಕರ ಫೈಟ್ ನಡೆಯುತ್ತೆ. ಈ ಕಡೆ ವೇರ್ ಹೌಸ್ ನಲ್ಲಿರೋ ವರುಣ್ ಅಂಡ್ ಸತ್ಯ ದಿವಾಕರ್ ಕಡೆಯವರಿಗೆ ಶೂಟ್ ಮಾಡಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಶೂಟ್ ಔಟ್ ನಲ್ಲಿ ದಿವಾಕರ್ನ ತಮ್ಮ ರುದ್ರ ಬಲಿ ಆಗ್ತಾನೆ.
ಹೋಟೆಲ್ ನಲ್ಲಿರೋ ಆರ್ಯನ್ ತಂದೆನ ಅಲ್ಲಿಂದ ಸೇಫ್ ಆಗಿ ಹೊರಗಡೆ ಕಳಿಸ್ತಾರೆ. ಇನ್ನು ವೇರ್ ಹೌಸ್ ಹತ್ರ ಇರೋ ವರುಣ್ ಅಂಡ್ ಸತ್ಯ ಎಲ್ರ ಕತೆನ ಮುಗಿಸಿದ್ದಾರೆ. ಉಳಿದಿರೋದು ಡಿಸಿ ಮಾತ್ರ. ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಇವ್ರಿಗೆ ಮೊದ್ಲೇ ಗೊತ್ತಾಗಿರೋದ್ರಿಂದ ಅವರಿಗೂ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಸೊ ವೇರ್ ಹೌಸ್ ನಲ್ಲಿ ಗೇಮ್ ಓವರ್. ಆರ್ಯನ್ ಅವರ ಅಮ್ಮ ತಂಗಿ ಸೇಫ್. ಇನ್ನು ಹೋಟೆಲ್ ನಲ್ಲಿ ಫೈರಿಂಗ್ ನಡೀತಾ ಇರೋದ್ರಿಂದ ಪೊಲೀಸ್ನವರು ಬರ್ತಾರೆ. ಆರ್ಯನ್ಗೆ ಹೆಲ್ಪ್ ಮಾಡೋಕೆ ನವೀನ್ ಕೂಡ ಬರ್ತಾರೆ. ಸೊ ಆರ್ಯನ್ಗೆ ಗೊತ್ತಾಗುತ್ತೆ ನವೀನ್ ದಿವಾಕರ್ಗೆ ಫೇವರ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ. ಈಗ ಇಬ್ರು ದಿವಾಕರ್ ಇದ್ದ ರೂಮ್ಗೆ ಹೋಗ್ತಾರೆ. ದಿವಾಕರ್ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾನೆ. ಈಗ ದಿವಾಕರ್ ಹೇಳ್ತಾನೆ, ಸಿಂಡಿಕೇಟ್ ನಲ್ಲಿ ನನಗೆ ಕೊಟ್ಟಿರೋ ಕೋಡ್ ನೇಮ್ ವೈಪರ್. ವೈಪರ್ ಗಿಂತ ಡೇಂಜರ್ ಆಗಿರೋ ಹಾವುಗಳು ತುಂಬಾನೇ ಇದೆ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನನ್ನ ಕೊಂದು ಬಿಟ್ರೆ ಈ ನೆಟ್ವರ್ಕ್ ಕೊಲೆಪ್ಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ. ಇದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ನಾನಲ್ಲ. ಅದೆಲ್ಲ ಇರ್ಲಿ ಆರ್ಯನ್, ನಿನ್ ಬಗ್ಗೆ ನೀನು ತಿಳ್ಕೊಳ್ಳೋದು ತುಂಬಾನೇ ಇದೆ ಅಂತ ಹೇಳಿ ದಿವಾಕರ್ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಇದ್ರಿಂದ ಇವ್ರಿಗೆ ಗಾಬರಿ ಆಗುತ್ತೆ. ಫ್ಯಾಮಿಲಿ ಸೇಫ್ ಆಗಿರೋದ್ರಿಂದ ಆರ್ಯನ್ಗೆ ಹೋದ್ ಜೀವ ಬಂದಂಗೆ ಆಗುತ್ತೆ. ದಿವಾಕರ್ ಹೇಳಿದ್ದು ನಿಜ ಆಗಿದ್ರೆ ನಮ್ಗೆಲ್ಲ ಇನ್ಮೇಲೆನೆ ಸಮಸ್ಯೆ ಅನ್ನೋದು ಶುರುವಾಗುತ್ತೆ ಅಂತ ಆರ್ಯನ್ ನವೀನ್ಗೆ ಹೇಳ್ತಾರೆ. ಒಂದಿನ ಆರ್ಯನ್ ಅಡ್ರೆಸ್ಗೆ ಒಂದು ಎನ್ವಲಪ್ ಬರುತ್ತೆ. ಅದನ್ನ ಆರ್ಯನ್ ಓದೋಕ್ ಶುರು ಮಾಡ್ದಂಗೆ ನಮ್ಗೆ ಅದನ್ನ ವಿಜುವಲ್ ಆಗಿ ತೋರಿಸ್ತಾರೆ. ಈಗಲೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ ಶುರುವಾಗುತ್ತೆ. ಒಂದು ಸೀನ್ ನಲ್ಲಿ ಆರ್ಯನ್ ನ ತಂದೆ ಅರೆಸ್ಟ್ ಆಗಿದ್ದ ಇಬ್ರು ಹುಡುಗರಿಗೆ ಆರ್ಯನ್ ಬ್ರದರ್ ಬಗ್ಗೆ ಹೇಳಿರ್ತಾರೆ. ನೆನ್ಪಿದ್ಯಾ? ಅವನು ನಿಮ್ ಏಜ್ ಅಲ್ಲಿ ಇರುವಾಗ ಡ್ರಗ್ಸ್ ಗೆ ಅಡಿಕ್ಟ್ ಆಗಿ ಒಂದಿನ ಪೌಡರ್ ಇಸ್ಕೊಳ್ಳೋದಕ್ಕೆ ಹೋದಾಗ ಪೊಲೀಸ್ ಶೂಟ್ಔಟ್ ನಡೆದು ಸತ್ತೋದ. ಅವನ್ ಬಾಡಿನೂ ಸಿಗ್ಲಿಲ್ಲ ಅಂತ. ಆಕ್ಚುಲಿ ಆ ದಿನ ಆರ್ಯನ್ ನ ಬ್ರದರ್ ಇನ್ನೊಬ್ಬನ್ ಜೊತೆ ಹೋಗಿರ್ತಾನೆ. ಅದ್ಯಾರಂದ್ರೆ ದಿವಾಕರ್. ಇವರಿಬ್ರು ಕಾಲೇಜ್ ಡೇಸ್ ಇಂದನು ಫ್ರೆಂಡ್ಸ್. ಪೌಡರ್ ಇಸ್ಕೊಂಡು ಹೋಗುವಾಗ ಶೂಟ್ಔಟ್ ನಡೆದಿದೆ. ಆಗ ಹೆದ್ರಿ ಹೊರಗಡೆ ಓಡ್ ಬಂದಿದ್ದ ಇವರಿಬ್ರು ಡ್ರಗ್ಸ್ ತುಂಬಿದ ವ್ಯಾನ್ ನೋಡಿದ್ದಾರೆ. ಚೆಕ್ ಮಾಡಿದಾಗ ಅದರಲ್ಲಿ ಕೋಟಿಗಟ್ಲೆ ಬೆಲೆ ಬಾಳೋ ಪೌಡರ್ ಜೊತೆಗೆ ತುಂಬಾ ಹಣ ಇರೋದ್ ನೋಡಿ ನಾವೇ ಈ ದಂಧೆ ಮಾಡಿದ್ರೆ ಕೋಟಿಗಟ್ಲೆ ಹಣ ಗಳಿಸಬಹುದು ಅಂತ ಇಬ್ರು ಬೇರೆ ದೇಶಕ್ಕೆ ಹೋಗಿ ದಂಧೆ ಶುರು ಮಾಡಿದ್ದಾರೆ. ಪೊಲೀಸ್ ರೆಕಾರ್ಡ್ ಪ್ರಕಾರ ಇವರಿಬ್ರು ಸತ್ತೋಗಿದ್ದಾರೆ. ಆದ್ರೆ ಬಾಡಿ ಮಾತ್ರ ಸಿಕ್ಕಿಲ್ಲ ಅನ್ನೋ ತರ ಎಲ್ರಿಗೂ ನಂಬಿಸಿರ್ತಾರೆ. ಟ್ವಿಸ್ಟ್ ಏನಂದ್ರೆ ಆರ್ಯನ್ ಬ್ರದರ್ ನೋಡೋಕೆ ಆರ್ಯನ್ ತರನೇ ಇದ್ದಾನೆ. ಯಾಕಂದ್ರೆ ಇವರಿಬ್ರು ಟ್ವಿನ್ಸ್. ಅವ್ನ್ ಬೇರೆ ದೇಶದಲ್ಲಿ ದಂಧೆ ಮಾಡಿದ್ರೆ ದಿವಾಕರ್ ತಮಿಳ್ನಾಡುನಲ್ಲಿ ಒಳ್ಳೆ ಒಂಥರ ಮಾಸ್ಕ್ ಹಾಕೊಂಡು ವೇರ್ ಹೌಸ್ ಮೂಲಕ ದಂಧೆ ಮಾಡ್ತಿದ್ದ. ಯಾವಾಗ ಆರ್ಯನ್ಗೆ ಇವನ್ ಬಗ್ಗೆ ಗೊತ್ತಾಗಿರುತ್ತೋ ಆಗ್ಲೇ ಇವನು ದಿವಾಕರ್ಗೆ ಹೇಳಿರ್ತಾನೆ, ನೀನು ಸಿಗಾಕೊಂಡ್ರೆ ನಮ್ ನೆಟ್ವರ್ಕ್ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಯಾವಾಗ ನೀನು ಅರೆಸ್ಟ್ ಆಗೋ ಸಂದರ್ಭ ಬರುತ್ತೋ ಆಗ ನೀನು ಸೂಸೈಡ್ ಮಾಡ್ಕೋಬೇಕು ಅಂತ. ಅದಕ್ಕೇನೆ ಆರ್ಯನ್ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ನಿನ್ ಬಗ್ಗೆ ನೀನೇ ತಿಳ್ಕೊಳ್ಳೋದು ತುಂಬಾನೇ ಇದೆ ಅಂತ ಹೇಳಿ ಶೂಟ್ ಮಾಡ್ಕೊಂಡಿರ್ತಾನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನೆಟ್ವರ್ಕ್ ನ ಹಿಂದೆ ಇರೋ ಮಾಸ್ಟರ್ ಮೈಂಡ್ ನಿನ್ ಬ್ರದರ್ ಅಂತ ಹೇಳಿರ್ತಾನೆ. ಇದನ್ನೆಲ್ಲ ಲೈವ್ ಫುಟೇಜ್ ಅಲ್ಲಿ ನೋಡ್ತಿದ್ದ ಇವನು ಆರ್ಯನ್ ನ ಸುಮ್ನೆ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಆಕ್ಚುಲಿ ಇವನ್ ಹೆಸರು ದಿಲೀಪ್. ಆದ್ರೆ ಜನ ಇವನ್ನ ಡೆಕ್ಸ್ಟರ್ ಅಂತ ಕರೀತಾರೆ. ದ ಡೆನ್ ನಲ್ಲಿ ಸಿಂಡಿಕೇಟ್ ಕೊಟ್ಟಿರೋ ಕೋಡ್ ನೇಮ್ ಕೋಬ್ರಾ. ಇಷ್ಟು ಡೀಟೇಲ್ ನ ಈ ಲೆಟರ್ ನಲ್ಲಿ ದಿಲೀಪ್ ಅಲಿಯಸ್ ಕೋಬ್ರಾ ಹೇಳಿರ್ತಾನೆ. ಸೊ ಈ ನೆಟ್ವರ್ಕ್ ನ ಹೆಡ್ ನನ್ ಬ್ರದರ್ ಆಗಿರೋದ್ರಿಂದ ಅವನ್ನ ಸಾಯಿಸಿದ್ರೆ ಮಾತ್ರ ಈ ನೆಟ್ವರ್ಕ್ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದು ಆರ್ಯನ್ಗೆ ಕನ್ಫರ್ಮ್ ಆಗುತ್ತೆ. ಚಾಪ್ಟರ್ 2 ನಲ್ಲಿ ಆರ್ಯನ್ ವರ್ಸಸ್ ಕೋಬ್ರಾ ವಾರ್ ಶುರು ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.